ನಮಸ್ಕಾರ ಕರ್ನಾಟಕ. ಇವತ್ತು ಆರೋಗ್ಯದ ಕಡೆ ಬಹಳ ಗಮನ ಹರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದರೆ ನಾವು ಊಟ ಮಾಡ್ತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು ಎಲ್ಲವೂ ಕಲುಷಿತವಾಗಿದೆ. ನೀವು ಎಲ್ಲ ಡಾಕ್ಟರ್ಗಳು ಹೇಳೋದೇನು, ವೆಜಿಟೇಬಲ್ಸ್ ತಿನ್ನಿ, ತರಕಾರಿಯನ್ನು ತಿನ್ನಿ. ತರಕಾರಿ ಅದರಿಂದ ಆಗುತ್ತೆ ಯೂರಿಯಾ, DAP ಮತ್ತು ಔಷಧ ಸಿಂಪಡಣೆ ಮಾಡ್ತಾರಲ್ಲ, ಕೆಮಿಕಲ್ಸ್ ಸಿಗುತ್ತೆ, ಅದರೊಂದಿಗೆ ಬೆಳೆದು ಬರುತ್ತದೆ, ಅದು ಕೂಡ ಕಲಿಸುತ್ತೆ. ಇನ್ನು ಆಗ ಹಿಂದಿನ ಕಾಲದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಬಾವಿ ನೀರು, ನದಿಯ ನೀರು, ಬೋರ್ ನೀರುಗಳನ್ನು ಜನ ಕುಡಿದು ಆರೋಗ್ಯವಂತರಾಗಿದ್ದರು. ಆದರೆ ಈಗೇನಾಗಿದೆ ಅಂದರೆ, ಈ ಭಾರತ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಆಹಾರ ಭದ್ರತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲ ಫರ್ಟಿಲೈಸರಿಗೆ ರೈತರನ್ನು ಅಡಿಕ್ಟ್ ಮಾಡಿ ಇವತ್ತು ನಮಗೆ ಕುಡಿಯಲಿಕ್ಕೆ ಬೇಕಾಗಿರ್ತಕ್ಕಂಥ ಜಲಜೀವವನ್ನು ಕಲುಷಿತಗೊಳಿಸಿ ನಾವು ಫಿಲ್ಟರ್ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಫಿಲ್ಟರ್ ನೀರಲ್ಲಿ ಏನಿದೆ, ಎಲ್ಲ ಲವಣಾಂಶಗಳನ್ನು ಕಿತ್ತು ಬಿಸಾಕಿ ಅವರು ಫಿಲ್ಟರ್ದಲ್ಲಿ ಏನು ಹಾಕಿರ್ತಾರಲ್ಲ ಕೆಮಿಕಲ್ಸ್, ಮಿನರಲ್ಸ್ ಅಂತ ಹೆಸರಿಟ್ಟು ಆ ಬಾಟ್ಲಿಗಳಲ್ಲಿ, ಆ ಡಬ್ಬಿಗಳಲ್ಲಿ ನೀರನ್ನು ಮಾರ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಈಗ ವಿಷಯ ಏನಾಗಿದೆ ಅಂದರೆ, ಅಲೋಪತಿಕ್ ಆಸ್ಪತ್ರೆಗಳಲ್ಲಿ ನಾವು ಚಿಕಿತ್ಸೆ ಪಡೆದು ನಮ್ಮ ಆರೋಗ್ಯವನ್ನು ಎಷ್ಟು ಹದಗೆಡಿಸಿಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನೋಡಿ ಮೊನ್ನೆ ತಾನೇ ನಾನು ವಿಜಯಪುರ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ. ಆಸ್ಪತ್ರೆ ಬಹಳ ಅಚ್ಚುಕಟ್ಟಾಗಿದೆ. ಅಲ್ಲಿ ಇರ್ತಕ್ಕಂಥ ಅಳಿದುಳಿದ ಸಿಬ್ಬಂದಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡಾಕ್ಟರ್ಗಳು ಕೂಡ ಟೈಮ್ ಟು ಟೈಮ್ ಇರ್ತಾರೆ, ರೋಗಿಗಳನ್ನು ನೋಡ್ತಾರೆ. ವಿಪರ್ಯಾಸ ಏನಂದರೆ, ಜನರನ್ನು ಅಲೋಪತಿಕ್ ಮೆಡಿಸಿನ್ ಕೊಟ್ಟು ಸಾಕಷ್ಟು ಆರೋಗ್ಯ ಹಾಳು ಮಾಡ್ತಕ್ಕಂಥ ಆಸ್ಪತ್ರೆಗಳಿಗೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿ ಅದನ್ನು ಉನ್ನತೀಕರಣಗೊಳಿಸ್ತಾರೆ. ಆದರೆ ಈಗ ಜನರಿಗೆ ಅಮೃತವನ್ನು ಕೊಟ್ಟು ಆರೋಗ್ಯ ಕೊಡ್ತಕ್ಕಂಥ ಒಂದು ಆಯುಷ್ ಇಲಾಖೆಗೆ ಇವರ ದುಡ್ಡು ಬಹಳ ಕಡಿಮೆ. ಇವತ್ತು ನಾನು ಕೇಳ್ಪಟ್ಟೆ, ಅಲ್ಲಿ ಈ ಹಿಂದೆ ಅಂದರೆ 1956ರಲ್ಲಿ ಆಸ್ಪತ್ರೆ ಅಲ್ಲಿ ಪ್ರಾರಂಭವಾಗಿದೆ ವಿಜಯಪುರದಲ್ಲಿ. ನಾನು ಕೇಳಿದೆ ಒಬ್ಬ ಡಾಕ್ಟ್ರಿಗೆ, ಏನ್ರಿ ಅವಾಗೆಲ್ಲ ಸ್ಟಾಪ್ ಆಗಿತ್ತು? ಅವಾಗ ಫುಲ್ ಇದ್ದರು. ಅವಾಗ ಎಷ್ಟು ಜನ ಬೇಕು ಅಷ್ಟು ಸಿಬ್ಬಂದಿ, ಅಷ್ಟು ಡಾಕ್ಟರ್ಗಳು ಇದ್ರಂತೆ. ಈಗಿನ ಪರಿಸ್ಥಿತಿ ಸ್ವಲ್ಪ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಟೋಟಲಿ ಸ್ಯಾಂಕ್ಷನ್ಡ್ ಪೋಸ್ಟಲ್ಲಿ 55, ಅದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳು 13, ಖಾಲಿ ಇರುವಷ್ಟು 42. ಈ ವಿಚಾರವನ್ನು ತಿಳಿದ ನನಗೆ ತಲೆನೇ ಗಿರ್ ಅಂದ್ಬಿಡ್ತು. ಏನ್ರಿ ವಿಜಯಪುರದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರುಗಳು ಮ್ಯಾರಥಾನ್, ಸೈಕ್ಲಿಂಗ್, ಹೈಕ್ಲಿಂಗ್ ಎಲ್ಲ ಮಾಡ್ತಾರೆ. ಈ ಆಸ್ಪತ್ರೆ ಇವರ ಕಣ್ಣಿಗೆ ಕಾಣಲಿಲ್ಲವೇ? ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರ್ತದೆ ಅಂತಕ್ಕಂಥ ಮಾತನ್ನು ಕೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳ ಆಸ್ಪತ್ರೆ ದೊಡ್ಡ ಇರುವುದರಿಂದ ಈ ಅಮೃತ ಕೊಡುವ ಆಸ್ಪತ್ರೆಗೆ ಯಾರು ನೋಡ್ಯಾರೋ ಇದು ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ. ಆದ್ದರಿಂದ ಹಾಗಾಗಬಾರ್ದು. ಈ ಒಂದೇನು ಜಿಲ್ಲಾ ಸರ್ಕಾರಿ ಆಯುಷ್ ಆಸ್ಪತ್ರೆ ಇದೆಯಲ್ಲ, ಇನ್ನು ಮುಂದಾದರೂ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ರು ಕರ್ನಾಟಕ ರಾಜ್ಯ ತುಂಬೆಲ್ಲ ಹುಲಿ ಎಂದು ಮೆರೆಯುತ್ತಿರುವ, ಮುಂದೆ ನಾನು CM ಆಗ್ತೀನಿ ಅಂತ ಮಾತನ್ನು ಹೇಳ್ತಾ ಇರುವ ಬಸವನಗೌಡ ಪಾಟೀಲ್ರು ಕೂಡ ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಏನೇನು ಬೇಕು ಸೌಲಭ್ಯಗಳನ್ನು ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.